ನಮಸ್ಕಾರ ವೀಕ್ಷಕರೇ, ಶಿಡ್ಲಘಟ್ಟ ತಾಲೂಕಿನ ಟಿ ಪೆದ್ದನಹಳ್ಳಿ ಗ್ರಾಮದಲ್ಲಿ ಜಮೀನಿನ ಕಲ್ಲಿನ ಕೂಚುಗಳು ಹಾಗೂ ಬೋರ್ವೆಲ್ ಒಡೆದು ಹಾಕಿ ವಿಕೃತ ಮೆರೆದಿರುವ ಘಟನೆ ನಡೆದಿದೆ ಹಾಗೂ ತಪ್ಪಿತರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಜಮೀನುದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನು ಸಮಸ್ಯೆ ಇವಾಗ ಟಿ ಪೆದ್ದನಹಳ್ಳಿಯಲ್ಲಿ? ನಿಮ್ಮ ಹೆಸರೇನು? ನಮ್ಮ ಹೆಸರು ಸರ್, ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅನ್ನ ದಾಸಪ್ಪ ಅಂತ ನಮ್ಮ ತಂದೆ ಹೆಸರು. ಇದು ನಮ್ಮ ತಂದೆ ಸಂಪಾದನೆ ಮಾಡಿರೋದು, ನಮ್ಮ ತಂದೆ ನಮ್ಮ ಅಪ್ಪ ಸಂಪಾದನೆ ಮಾಡಿರೋದು. ಇಲ್ಲಿ ನಮ್ಮ ಊರಿನ ಜನಗಳು ಕೆಲವು ಕಿಡಿಗೇಡಿಗಳು ನಾವಿಲ್ಲಿ ಬೋರ್ವೆಲ್ ಹಾಕ್ಕೊಂಡಿದ್ವಿ. ಈ ರಾತ್ರಿ 30 ಇದು ಎಷ್ಟು ಟೈಮಿಂಗ್ಸ್ ನಿನ್ನೆ ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ ಕೆಳಗೆ ಬಂದು ಇಲ್ಲಿ ಬೋರ್ವೆಲ್ ಪೈಪೆಲ್ಲ ಹೊಡೆದಾಕಿ, ಆಮೇಲೆ ಕಾಂಪೌಂಡ್ಗೆ ಕೂಚುಗಳು ಹಾಕಿದ್ವಿ. ಆ ಕೂಚುಗಳೆಲ್ಲ ಹೊಡೆದಾಕಿ ಇದು ಮಾಡಿದ್ದಾರೆ. ನಾವು ಅದಕ್ಕೆ ಯಾವೊಂದು ಕಾರಣಕ್ಕಾಗಿ ಏನಾದರೂ ನಿಮ್ಮ ಮೇಲೆ ದ್ವೇಷ ಏನಾದರೂ ಇತ್ತ ಅವರಿಗೆ? ನಮ್ಮ ಮೇಲೆ ದ್ವೇಷ ಏನಿಲ್ಲ. ಅವರೇ ದೇಶ ಬೆಳೆಸ್ಕೊಂಡು ಯಾವುದೋ ಸ್ಕೂಲ್ ಕಾಂಪೌಂಡ್ಗೆ ನಾವು ಗೌರ್ಮೆಂಟ್ ಬಿಲ್ಡಿಂಗ್ ದಬ್ಬಾಕಿರೋದಕ್ಕೆ ಕೇಳಿದ್ದಕ್ಕೆ ನಮ್ಮ ಅಣ್ಣವ್ರು ಹೋಗಿ ಈಗ ಈ ಥರ ನಮಗೆ ನಮ್ಮ ಜಮೀನುಗಳೆಲ್ಲ ಈ ಥರ ನಮಗೆ ತೊಂದರೆ ಕೊಡ್ತಾಯಿದ್ದಾರೆ ಅವರು. ಅದಕ್ಕೆ ನಾವು ದಿಬ್ಬೂರಳ್ಳಿ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ದೀವಿ. ಅವರು ಇದುವರೆಗೂ ಇನ್ನೂ ಏನು ಕ್ರಮ ಕೈಗೊಳ್ಳಿಲ್ಲ. ಅಲ್ಲ, ಇದೇನು ಕಂಪ್ಲೇಂಟ್ ಕೊಟ್ಟಿದ್ದೀವಿ. FIR ಮಾಡಿದ್ದಾರೆ. FIR ಕಾಪಿ ಕೊಟ್ಟಿದ್ದಾರೆ ನಮಗೆ. ಇವತ್ತೇನೋ ಬರ್ತೀವಿ, ಇವತ್ತು ಸೇಪಲ್ಲ ಹೋಗೋಣ, 2 ಒಂದೇ ಸರಿ ಮುಗಿಸ್ಕೊಂಡು ಬರೋಣ ಅಂತ ಹೇಳಿದಾರಂತೆ. ಅದಕ್ಕೆ ಮಧ್ಯಾಹ್ನ ಫೋನ್ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ನಮಗೆ ಯಾವುದೋ ಸೂಕ್ತ ನ್ಯಾಯವಾದಿಯನ್ನು ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಇದು ಮಾಡ್ಕೊತಾ ಇದ್ದೀವಿ ಸರ್. ನಮ್ಮ ಭಾರಿ ಲಾಸ್ ಮಾಡ್ತಾಯಿದ್ದಾರೆ. ಇದರಿಂದ ಏನಾದರೂ ಘಟನೆಗಳು ನಡೆದಿತ್ತಾ ನಿಮಗೂ ಅವ್ರಿಗೆ? ನಮಗೂ ಅವ್ರಿಗೂ ಏನು ಘಟನೆಗಳಿಲ್ಲ ಸರ್. ಆ ಸ್ಕೂಲ್ ಬಿಲ್ಡಿಂಗಿಂದಾನೆ ಗೌರ್ಮೆಂಟ್ ಬಿಲ್ಡಿಂಗ್ ಯಾಕೆ ನೀವು ತಳ್ಳಿದ್ದಕ್ಕೆ ಅಂತ ಕೇಳಿದ್ದಕ್ಕೆ ತಹಸೀಲ್ದಾರ್ ಅವರೆಲ್ಲ ಬಂದಿದ್ರು. ತಹಸೀಲ್ದಾರ್ ಮೇಡಮ್ ಬಂದಿದ್ರು. ಅವರೆಲ್ಲ ಬಂದು ಅವರು ಅವತ್ತು ಏನು ಅವ್ರಿಗೇನು ಸಿಗಲಿಲ್ಲ. ನೋಡ್ರಪ್ಪ, ಆಯಿತು, ನಿಮ್ಮ ಇದರಲ್ಲಿ ನೀವು ಇದು ಹೊಸದಾಗಿ ತಗೊಂಡು ನೀವು ಮನೆ ಪ್ರಾರಂಭ ಮಾಡ್ಕೊಳ್ರಿ. ಆಮೇಲೆ ನೀವು ಇನ್ನು ಮುಂದೆ ಕೆಲಸ ಏನು ಮಾಡಬೇಡಿ ಅಂತ ಹೇಳೋಗಿದ್ರು. ನಾವು ಕೆಲಸ ಸ್ಟಾಪ್ ಮಾಡಿದ್ವಿ. ಶುಕ್ರವಾರ ತಹಸೀಲ್ದಾರ್ ಮೇಡಮ್ ಬಂದಿದ್ದರು. ತಿರುಗಿ ಆಮೇಲೆ ಇದು ಶನಿವಾರ ನೈಟಲ್ಲಿ ಅದು ಮನೆ ಕಟ್ಟಿರೋದನ್ನು ಗೋಡೆ ಎಲ್ಲ ದಬ್ಬಾಕಿದ್ರು. ಅವಾಗ ಏನು ಇದು ಮಾಡಿದ್ರು? ಆವಾಗ ನಾವು ದಿಬ್ಬೂರಳ್ಳಿ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ವಿ. ಇನ್ನು ಅದು ಇನ್ನೂ ಏನು ಮಾಡಲಿಲ್ಲ. ಆಮೇಲೆ ಅದು ಫಸ್ಟ್ ಆಯಿತು. ತಿರ್ಗಿ ಆಮೇಲೆ ನೆನ್ನೆ ಭಾನುವಾರ ನೈಟು ಈ ಥರ ಮಾಡಿದ್ದಾರೆ. ಇಲ್ಲಿ ನಮ್ಮ ಹೊಲದಲ್ಲಿ ಬಂದು ಕೂಜಿಗಳೆಲ್ಲ ಹೊಡೆದಾಕಿ, ಬೋರ್ವೆಲ್ ಪೈಪ್ ಎಲ್ಲ ಹೊಡೆದಾಕಿ ಇದು ಮಾಡಿದ್ದಾರೆ ಸರ್. ಎಷ್ಟು ನಷ್ಟ ಉಂಟು ಮಾಡಿದ್ದಾರೆ ಸರ್? ನಮಗೆ ಒಂದು 2-3 ಲಕ್ಷ ನಷ್ಟ ಉಂಟು ಮಾಡಿದ್ದಾರೆ ಸರ್. ಮಾಡಿದ್ದಾರೆ. ಇವತ್ತು ಮಾಜಿಗೆ ಬರ್ತೀವಿ ಅಂತ ಹೇಳಿದರು. ಅದಕ್ಕೆ ಕಾದ್ಕೊಂಡಿದ್ದೀವಿ ಸರ್ ನಾವು. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ, ಟಿ ಪೆದ್ದನಹಳ್ಳಿ ಗ್ರಾಮ. ತಂದೆ ಹೆಸರು ಶ್ರೀನಿವಾಸ. ಈ PD ವೆಂಕಟೇಶ್ ಅಂತ ಹೇಳ್ಬಿಟ್ಟು ಸಣ್ಣಪ್ಪ ಲೇಟ್ ದೇವಪ್ಪ ಅವ್ರಿಗೆ ಜಮೀನು ಕೊಟ್ಟಿದ್ದೀವಿ ಲೀಸ್ಗೆ. ಬೋರ್ವೆಲ್ಲು ಜಮೀನು ಎಲ್ಲ ಅವರು ಬೆಳೆ ಹಾಕ್ಕೊಂಡಿದ್ದಾರೆ. ಆಲೂಗಡ್ಡೆ, ಹೂವಿನ ಗಿಡ, ಹೂಕೋಸು ಎಲ್ಲ ಹಾಕಿದ್ರು ಮೊನ್ನೆ. ಇವಾಗ ಮೆಣಸಿನ್ಕಾಯಿ ಗಿಡ ಎಲ್ಲ ಹಾಕಿದ್ದಾರೆ. ಭಾನುವಾರ ನೈಟು ಬೋರ್ವೆಲ್ಲೆಲ್ಲ ಹೊಡೆದಾಕಿ ಇಲ್ಲಿ ಬಂದು ಕೂಚುಗಳೆಲ್ಲ ಹೊಡೆದಾಕಿ ಎಲ್ಲ ನಷ್ಟ ಆಗಿದೆ. ಅವ್ರಿಗೆ ಬೆಳೆಗೆ ನೀರು ಹೋಗ್ತಾ ಇಲ್ಲ, ಅವನಿಗೆ ಬೆಳೆ ಎಲ್ಲ ಒಣಗೋಗ್ತಾ ಇದೆ. ಊರವರು ದ್ವೇಷ ಅದೇ ಸ್ಕೂಲು. ಯಾರ್ಯಾರ ಮೇಲೆ FIR ಆಗಿದೆ ಸರ್? ಜಯಚಂದ್ರ, ರವಿಚಂದ್ರ, ಸುಜಿತ್, ವಿಜಯ್ ಕುಮಾರ್, ದರ್ಶನ್, ಪೂಜಪ್ಪ, ದೇವರಾಜ್ ಮೇಲೆ FIR ಆಗಿದೆ. ಇವಾಗ ಇಷ್ಟು ಜನ ಮೇಲೆ FIR ಆಗಿದೆ. ಇವತ್ತು ಮಾಜಾರ್ಗೆ ಬರ್ತೀವಿ ಅಂದರು, ಇನ್ನೂ ಬಂದಿಲ್ಲ. ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹೇಳಿ ಮೇಡಮ್, ನಿಮ್ಮ ಹೆಸರೇನು? ನಮಸ್ಕಾರ ಸರ್, ವೆಂಕಟೇಶಮ್ಮ. ಬೋರ್ ಅಂತ ಕೊಟ್ಟೇಸಿ ನೈಟ್ಲ ಭಾನುವಾರ ನೈಟ್ಲ
ఈ కూసాలంతా ఇరిచేసి అవి ఎవడో మా తాత కాలంలో ఇంకా సంపాదించేసింది మా తాత కూడా. ఆ కూసాలు అత ద్రాక్ష వేసింటి మేము, అదే కూసాలే పెరుకొని వచ్చి మేము మీతో నాటినింది ద్రాక్ష చెట్లు లేనివే. అవంతా ఇరిచేసి అంతా అధ్వానం చేసేసి వేరే వాళ్ళకి లీజుకి ఇచ్చింటిమే. వాళ్ళ పంటలంతా ఎండిపోతాండే పాపం. వాళ్ళు మాయ కట్టే రైతులే, నష్టమైపోయే రైతుకి అంతాను. ఆయప్పుడు ఇంజనీర్ అని చెప్పానని ఆయప్పని మీదే సదాలు సాధిస్తూ ఉండారు ఈ ఊరోళ్ళు. ఆయప్పుడు ఏమీ చేసిండలేదు, ఉండేది మేము. నైటే వచ్చి కట్టిండే ఇల్లు కూడా దెబ్బేసిరే. ఆ నైట్లో మేమేమన్నా ఆపద్దు ఎవడు పనుకుంటా అంటమే, మా ముసలమ్మ పనుకుంటా అండే. ఆయమ్మ ఆపద్దు ఏమో ఆయమ్మ గాచారు మమ్మ నెక్కాలో తలనొస్తా ఉంది, కడుపు నొస్తా ఉంది, నేను ఈడే ఉంటాను అని నా ఈతోనే పండేసుకుంటున్నా ఇంకొక ఇంట్లో. ఆతవేమన్నా పనుకోని అంటే ఆయమ్మ ఉంటా ఉండలేదు. ఎవడు నైట్లో వచ్చి రాత్రిలో మా నెత్తిని గుండేసిన కూడాను ఎనికిపోయలేదు ఈ ఊరోళ్ళు. మాకి రక్షణే కావాలా. ఏలంటే ఈ ఊర్లో అట్లుంది పొజిషన్. అంతా ఊరంతా ఒకటే ఇట్లు చేస్తూ ఉండారు. మేము ఉండేది ఒగిల్లో. ఆపద్దు 30 ఏళ్ళు ఇంకాను మా తాత 30 ఎకరాల జమీన్లో 7 జనం బిడ్డలు అయిపోయినకే. కానీ గుంపు ఉంది, మాకు జమీను సంపాదించినాడు మా తాత. ఎవరు సొమ్ము మేము వేసుకోండిలే, ఒత్తువారి చేసుకోండిలే, ఒకరి దాంట్లోకి ఒక జాండి పోయిండ్లే మేము. ఆ కాలంలో ఇంకా ఎంత ఉన్నామో ఈ కాలంలోనూ అంతే ఉండము.